ಪ್ರೈಸ್ ಲಾರ್ಡ್, ಹಾಲೆಲೂಯ. ಮುಂಜಾನೆ ಪ್ರಾರ್ಥನೆಗೆ ಮತ್ತೊಮ್ಮೆ ನಿಮ್ಮನ್ನ ಎಮೌಸ್ ಪ್ರಾರ್ಥನಾ ತಂಡದ ಪರವಾಗಿ ಎಲ್ಲರನ್ನ ನಾನು ಸ್ವಾಗತಿಸ್ತೇನೆ. ಮತ್ತೊಂದು ದಿನವನ್ನ ಕೊಟ್ಟ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಕರ್ತರಾದ ಯೇಸುವೆ, ನಿಮ್ಮ ಪರಿಶುದ್ಧಗಳ ನಾಮಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಾವು ಉಳಿದಿರುವುದು ನಿಮ್ಮ ಕರುಣೆಯಿಂದ. ಈ ಮತ್ತೊಂದು ದಿನ ಸ್ವಾಮಿ, ನಾವು ನಿಮ್ಮ ಸನ್ನಿಧಾನದಲ್ಲಿ ಇದ್ದು ನಿಮ್ಮ ವಾಕ್ಯಗಳನ್ನ ನಾವು ಕೇಳಿ ಆ ವಾಕ್ಯಗಳಲ್ಲಿರುವಂತಹ ಆಶೀರ್ವಾದಗಳನ್ನ ಮತ್ತು ವಾಕ್ಯದಲ್ಲಿರುವಂತಹ ಬಿಡುಗಡೆಯನ್ನ ಹೊಂದಿಕೊಳ್ಳಲು ಹೋಗುತ್ತಿರುವಂತಹ ಈ ದಿನಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಸ್ವಾಮಿ. ಈ ದಿನವೆಲ್ಲ ಕರ್ತನೆ, ಈ ವಾಕ್ಯಗಳನ್ನ ಯಾರೆಲ್ಲ ಆನ್ಲೈನ್ ಮುಖಾಂತರ ಕೇಳಿಸಿಕೊಳ್ತಾ ಇದ್ದಾರೋ ಅವರ ಜೀವಿತಗಳಲ್ಲಿ ನೀವು ಆಶೀರ್ವಾದವಾಗಿ ನೀವು ತುಂಬುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೇರೆ, ಈ ದಿನ ನಾವು ಧ್ಯಾನ ಮಾಡಲು ಹೋಗ್ತಾ ಇರುವಂತಹ ವಾಕ್ಯಗಳು ಲೂಕನ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 43ರಿಂದ. ಒಳ್ಳೆಯ ಮರವು ಕೆಟ್ಟ ಫಲವನ್ನು ಕೊಡುವುದಿಲ್ಲ, ಕೆಟ್ಟ ಮರವು ಒಳ್ಳೆಯ ಫಲವನ್ನ ಕೊಡುವುದಿಲ್ಲ. ಪ್ರತಿಯೊಂದು ಮರದ ಗುಣವನ್ನು ಅದರ ಹಣ್ಣಿನಿಂದ ಗುರುತಿಸಬಹುದು. ಮುಳ್ಳು ಗಿಡದಲ್ಲಿ ಅಂಜೂರ ಕೀಳುವಂತಿಲ್ಲ, ಮುಳ್ಳು ಕಳ್ಳಿಯಲ್ಲಿ ದ್ರಾಕ್ಷಿ ಕೊಯ್ಯುವಂತಿಲ್ಲ. ಪ್ರಭು ಯೇಸು ಕ್ರಿಸ್ತರು ಇಲ್ಲಿ ನೋಡಿ, ಒಂದು ಮರದ ಬಗ್ಗೆ ಹೇಳುವಾಗ ಒಂದು ಒಳ್ಳೆ ಮರ ಕೆಟ್ಟ ಹಣ್ಣನ್ನು ಕೊಡುವುದಿಲ್ಲ ಅಂತೇಳಿ ಹೇಳ್ತಾರೆ. ಅದೇ ರೀತಿಯಾಗಿ ಒಂದು ಕೆಟ್ಟ ಮರ ಒಳ್ಳೆಯ ಫಲವನ್ನು ಕೊಡುವುದಿಲ್ಲ ಅಂತೇಳಿ ಹೇಳ್ತಾರೆ. ಈಗ ನಾವು ಮರದ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ, ಆ ಮರ ದೊಡ್ಡದಾಗುವುದಕ್ಕೆ ಮೊದಲು ಅದು ಬೀಜವಾಗಿತ್ತು. ಬೀಜ ಒಡೆದು ಮೊಳಕೆ ಒಡೆದು ಸಸಿಯಾಗಿ ಅದು ಗಿಡವಾಗಿ ನಂತರ ಒಂದು ಮರವಾಗಿ ಬೆಳೆದ ನಂತರವೇ ಫಲವನ್ನು ಕೊಡುವಂತದ್ದಾಗಿರ್ತದೆ. ಈಗ ಒಂದು ಒಳ್ಳೆ ಮರ ಕೆಟ್ಟ ಫಲವನ್ನು ಕೊಡೋದಿಲ್ಲ ಅಂತ ಹೇಳಿದ್ರೆ, ಆ ಒಂದು ಮರದ ಬೀಜ ಮೊದಲನೇದಾಗಿ ಉತ್ತಮವಾದಂತಹ ಫಲಭರಿತವಾದಂತಹ ಭೂಮಿಯಲ್ಲಿ ಅದು ಬಿತ್ತಲ್ಪಟ್ಟಿರಬೇಕು. ಆ ಬೀಜವನ್ನ ಬಿತ್ತಿದಂತಹ ಆ ತೋಟಗಾರ ಅದಕ್ಕೆ ಬೇಕಾದಂತಹ ಗೊಬ್ಬರ, ನೀರನ್ನ ಮತ್ತು ಪಾತಿಯನ್ನ ಸರಿಯಾದ ಸಮಯದಲ್ಲಿ ಎಲ್ಲವನ್ನ ತೆಗೆದು ಅದಕ್ಕೆ ಬೇಕಾದದ್ದೆಲ್ಲವನ್ನ ಕೊಡ್ತಾ ಇರಬೇಕು. ನಂತರ ನೋಡಿ, ಆ ಮರ ಬೆಳೆಯುತ್ತಾ ಯಾವಾಗ ಆ ಮರ ಒಂದು ಹೆಮ್ಮರವಾಗಿ ಬೆಳೆಯುತ್ತೋ ಅದಕ್ಕೆ ಬೇಕಾದಂತಹ ಬೇಲಿಯನ್ನ ಹಾಕಿ ಪ್ರಾಣಿಗಳಿಂದ ಮತ್ತೆ ಪಕ್ಷಿಗಳಿಂದ ಸಂರಕ್ಷಣೆಯನ್ನ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಎಲ್ಲವನ್ನ ತೋಟಗಾರನು ಮಾಡಿದ ನಂತರ ಅನೇಕ ವರ್ಷಗಳಾದ ಮೇಲೆ ಆ ಒಂದು ಮರ ಉತ್ತಮವಾದ ಫಲವನ್ನು ಕೊಡುವಾಗ ತೋಟಗಾರನಿಗೆ ತುಂಬಾ ಸಂತೋಷವಾಗ್ತದೆ. ಅದೇ ಒಂದು ವೇಳೆ ಇದೆಲ್ಲಾ ಕಾರ್ಯಗಳನ್ನು ಮಾಡಿ ಕೂಡ ಆ ಮರ ಒಂದು ಒಳ್ಳೆಯ ಫಲವನ್ನು ಕೊಡದೆ ಹೋದ್ರೆ ಖಂಡಿತ ತೋಟಗಾರನಿಗೆ ನಿರಾಸೆ ಆಗ್ತದೆ. ಕೋಪ ಬಂದು ಆ ಮರವನ್ನು ಏನ್ ಮಾಡ್ತಾನೆ, ಕಡಿದು ಹಾಕುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಬಹುದು. ಹಾಗಿದ್ರೆ ಯೇಸು ಕ್ರಿಸ್ತರು ಈ ಮರವನ್ನ ಯಾರಿಗೆ ಹೋಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದೊಂದು ಮನುಷ್ಯನನ್ನ ಕುರಿತು ಈ ಮಾತನ್ನ ಯೇಸು ಹೇಳ್ತಾ ಇದ್ದಾರೆ. ಏಕೆ ಅಂತ ಹೇಳಿದ್ರೆ, ಮನುಷ್ಯನಾಗಿ ಹುಟ್ಟಿದಂತ ಪ್ರತಿಯೊಬ್ಬರು ಕೂಡ ದೇವರು ಸೃಷ್ಟಿಸಿದಂತಹ ಎಲ್ಲ ಒಂದು ಸೃಷ್ಟಿಯ ಮುಖಾಂತರ ಎಲ್ಲ ಅನುಕೂಲವನ್ನ ಪಡ್ಕೊಳ್ತಾ ಇದ್ದೀವಿ. ಸೂರ್ಯನ ಬೆಳಕಿರ್ಬೋದು, ಚಂದ್ರ ಇರ್ಬೋದು, ಗಾಳಿ, ನೀರು, ಪ್ರತಿಯೊಂದನ್ನ ಕೂಡ ನಾವೇನ್ ಮಾಡ್ತಾ ಇದೀವಿ, ಉಚಿತವಾಗಿ ಎಲ್ಲವನ್ನ ನಾವು ಪಡ್ಕೊಳ್ತಾ ಇದ್ದೀವಿ. ಆದರೆ ಆ ಒಂದು ಒಳ್ಳೆ ಫಲ ಅಂತ ಹೇಳಿದ್ರೆ ನಮ್ಮಲ್ಲಿ ಇರಬೇಕಾದಂತ ಒಂದು ಒಳ್ಳೆ ಗುಣಗಳು, ಒಳ್ಳೆ ಸ್ವಭಾವಗಳು, ಅದನ್ನ ನಾವು ಇವತ್ತು ಏನ್ ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ ದೇವರಿಗೆ. ಈ ಒಳ್ಳೆ ನಡತೆ, ಒಳ್ಳೆ ಸ್ವಭಾವಗಳು ಸಮಾಜಕ್ಕೆ ಒಳಿತನ ತರುವಂತದ್ದು, ಕುಟುಂಬದಲ್ಲಿ ಒಂದು ಒಳ್ಳೆ ವಾತಾವರಣವನ್ನ ನಿರ್ಮಾಣ ಮಾಡುವಂತದ್ದು, ಅಥವಾ ನಾವು ಕೆಲಸ ಮಾಡುವಂತ ಸ್ಥಳಗಳಲ್ಲಿ ಒಂದು ಒಳ್ಳೆ ವಾತಾವರಣವನ್ನು ನಿರ್ಮಾಣ ಮಾಡುವಂತದ್ದು, ಇವೆಲ್ಲವೂ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತೇನು ನಾವು ನಮಗಿರುವಂತಹ ಒಂದು ಚಿಂತೆ, ಒಂದು ನೆಮ್ಮದಿಲ್ಲದಂತ ಜೀವನ, ರೋಗಗಳಿರ್ಬೋದು, ಇದೆಲ್ಲವೂ ಕೂಡ ಖಂಡಿತವಾಗಿ ಅದು ಬರ್ತಾ ಇರ್ಲಿಲ್ಲ. ಬಂದ್ರೂ ಕೂಡ ಅಷ್ಟಾಗಿ ನಮ್ಮನ್ನ ಅದೇನು ಬಾಧಿಸ್ತಾ ಇರ್ಲಿಲ್ಲ. ಇವತ್ತು ಹೆಚ್ಚಾಗಿ ನಮ್ಮನ್ನ ಅದೆಲ್ಲವೂ ಕೂಡ ಬಾಧಿಸ್ತಾ ಇದೆ ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ನಾವು ಎಲ್ಲೋ ಬೇಡವಾದಂತ ಮಾರ್ಗದಲ್ಲಿ ನಡೀತಾ ಇದ್ದೀವಿ. ಇವತ್ತು ಅನೇಕರ ಜೀವಿತದಲ್ಲಿ ನೋಡಿ,
ಹುಟ್ಟುವಾಗಲೇ ಕೆಲವು ಕುಟುಂಬಗಳಲ್ಲಿ ತಂದೆ ತಾಯಿಗಳ ಒಂದು ಸರಿಯಾದ ಮಾರ್ಗದರ್ಶನ ಸಿಕ್ಕಿರೋದಿಲ್ಲ. ಬೆಳೆಯುತ್ತಾ ಒಂದು ಸ್ನೇಹಿತರ ಒಂದು ಕೆಟ್ಟದಾದಂತ ಒಂದು ಜೊತೆಗಳಿರ್ಬೋದು, ಅಥವಾ ಕೆಲಸ ಮಾಡುವಂತ ಸ್ಥಳಗಳಲ್ಲಿ ಒಂದು ಕೆಟ್ಟದಾದಂತ ಒಂದು ಸ್ನೇಹಿತರ ಸಹವಾಸಗಳಿರ್ಬೋದು. ಈ ರೀತಿಯಾಗಿ ಆ ಬೀಜವೇ ಏನಾಗಿರ್ಬೋದು, ಕೆಟ್ಟದಾಗಿ ಕೆಟ್ಟ ಭೂಮಿಯಲ್ಲಿ ಅದೇನಾಗಿರ್ಬೋದು ಬಿತ್ತಲ್ಪಟ್ಟಿರ್ಬೋದು. ನಂತರ ಬೆಳೀತಾ 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 ಏನಾಗ್ತಾ ಇರ್ಬೋದು, ಅದು ಕೆಟ್ಟವರ ಒಂದು ಆಲೋಚನೆಯಂತೆ ನಡೆಯುವಂತಿರ್ಬೋದು, ಪಾಪಾತ್ಮರ ಒಂದು ದಾರಿಯಲ್ಲಿ ಪಾಪವನ್ನ ಮಾಡಿಸುವವರ ಜೊತೆಯಲ್ಲಿ ನಡೆಯೋದಿರ್ಬೋದು, ಅಥವಾ ಸತ್ಯವನ್ನ ಮರೆಮಾಚುವಂತಹ ಒಂದು ದೇವರ ವಾಕ್ಯಗಳಿರ್ಬೋದು, ಅಥವಾ ಈ ಸೃಷ್ಟಿಯಲ್ಲಿ ದೇವರು ತನ್ನ ಒಳ್ಳೆಯ ಗುಣಗಳನ್ನಿಟ್ಟಿದ್ದಾರೆ. ಆ ನ್ಯಾಯ ನೀತಿಯನ್ನ ಗುಣಗಳನ್ನ ಇವತ್ತು ಮನುಷ್ಯನು ಮೀರಿ ನಡೆದು ಪಾಪಗಳನ್ನ ಮಾಡುತ್ತಾ ಇವತ್ತು ಆ ಒಂದು ದೇವ ದೂಷಣೆಗಳನ್ನ ಮಾಡ್ತಾ ಇವತ್ತು ಜೀವಿಸುವುದರ ಒಂದು ಕಾರ್ಯ ಒಂದು ನಿಮಿತ್ತವಾಗಿ ಏನಾಗ್ತಾ ಇದೆ, ಇವತ್ತು ಮನುಷ್ಯನು ಎಲ್ಲಾ ರೀತಿಯಾದಂತ ಕಷ್ಟಕ್ಕೆ ಒಳಪಡ್ತಾ ಇದ್ದಾನೆ. ಈ ದಿನ ನಿಮ್ಮ ಜೀವಿತಗಳಲ್ಲೂ ಕೂಡ ಇದೇ ಒಂದು ತೊಂದರೆಗಳನ್ನ ನೀವು ಅನುಭವಿಸ್ತಾ ಇರೋದಾಗಿದ್ರೆ ನೀವು ತಿಳ್ಕೊಳ್ಳಿ, ನಿಮ್ಮ ಜೀವಿತದಲ್ಲಿ ಕ್ರಿಸ್ತ ಯೇಸು ಇಲ್ಲ. ಯೇಸು ಕ್ರಿಸ್ತರು ಇಲ್ಲದಂತ ಜೀವನ ಒಂದು ರೀತಿಯಾಗಿ ಮರುಭೂಮಿಯಾಗಿರ್ತದೆ, ಬರಡಾದ ಜೀವಿತವಾಗಿರ್ತದೆ. ಅದಕ್ಕೆ ಯೇಸು ಹೇಳ್ತಾರೆ, ನಾನು ಈ ಲೋಕಕ್ಕೆ ಬಂದದ್ದಾದರೂ ಒಂದು ಜೀವವನ್ನ ಕೊಡುವುದಕ್ಕಾಗಿ, ನೀವು ನನ್ನಲ್ಲಿದ್ದು ಒಂದು ಒಳ್ಳೆ ಫಲವನ್ನ ಕೊಡುವವರಾಗಿರ್ಬೇಕು ಅಂತೇಳಿಯೇ ಯೇಸು ಕ್ರಿಸ್ತರು ಹೇಳ್ತಾರೆ. ಪ್ರಿಯರೇ, ಇವತ್ತು ಆ ಯೇಸು ಕ್ರಿಸ್ತರನ್ನ ನೀವು ನಿಮ್ಮ ಜೀವಿತದಲ್ಲಿ ಬರಮಾಡಿಕೊಳ್ಳೋದೇ ಆಗಿದ್ರೆ, ಆ ಯೇಸು ಕ್ರಿಸ್ತರು ಇವತ್ತು ಅವರ ವಾಕ್ಯಗಳ ಮುಖಾಂತರವೇ ಅವರು ಬರುವವರಾಗಿದ್ದಾರೆ. ಏಕೆಂತ ಹೇಳಿದ್ರೆ ಬೈಬಲ್ ಶ್ರೀಗ್ರಂಥವನ್ನ ನಾವು ಓದುವಾಗ, ಶುಭ ಸಂದೇಶಗಳನ್ನು ಓದುವಾಗ ಮಾತ್ರ ಯೇಸು ಕ್ರಿಸ್ತರ ಒಂದು ಒಳ್ಳೆಯ ಒಂದು ಕಾರ್ಯಗಳಿರ್ಬೋದು, ಅವರ ಉತ್ತಮವಾದಂತ ಒಳ್ಳೆಯ ನಡತೆ ಇರ್ಬೋದು, ಒಳ್ಳೆಯ ಸ್ವಭಾವಗಳಿರ್ಬೋದು, ಮತ್ತು ಅವರು ಈ ಲೋಕದ ಮೇಲೆ ನಮ್ಮೊಬ್ಬೊಬ್ಬರ ಮೇಲೆ ಇಟ್ಟಂತ ಆ ಶಾಶ್ವತವಾದ ಪ್ರೀತಿ ಇರ್ಬೋದು, ಮತ್ತು ವಿಶೇಷವಾಗಿ ನಮಗೆ ಕೊಡಲ್ಪಡಲ್ವಂತ ಆ ಒಂದು ರಕ್ಷಣೆ ಇರ್ಬೋದು, ಇವೆಲ್ಲವೂ ಕೂಡ ಕ್ರಿಸ್ತ ಯೇಸುವಿನಲ್ಲಿ ಖಂಡಿತವಾಗಿದೆ. ಇದರ ಅರಿವು ನಮಗೆ ಇಲ್ಲ. ಆದ್ದರಿಂದಲೇ ಆ ಯೇಸುವಿನಿಂದ ನಾವು ದೂರವಾಗಿ ಜೀವಿಸ್ತಾ ಇದ್ದೀವಿ. ಆ ಯೇಸು ನನಗೆ ಬೇಕು ಅಂತ ಹೇಳಿದ್ರೆ ಆ ಯೇಸುವನ್ನ ನೀನು ಆ ಹೃದಯದಿಂದ ವಿಶ್ವಾಸ ಇಡಬೇಕು. ಆ ಯೇಸು ನನಗಾಗಿ ಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಿ ಬಂದ್ರು, ನನ್ನ ಪಾಪಗಳನ್ನ ಅವರು ಹೊತ್ತು ಶಿಲುಬೆ ಮೇಲೆ ಸತ್ತು ಅವರು ಪುನರುತ್ಥಾನಗೊಂಡಿದ್ದಾರೆ ಅಂತೇಳಿ ಆ ಪುನರುತ್ಥಾನದಲ್ಲಿ ನೀನು ವಿಶ್ವಾಸವಿಟ್ಟಾಗ ಆ ವಿಶ್ವಾಸ ನಿನ್ನ ಬಾಯಲ್ಲಿ ಯೇಸು ನಾಮವನ್ನ ಬರುವಂತೆ ಮಾಡುತ್ತದೆ. ನಿನ್ನ ಬಾಯಲ್ಲಿ ಯಾವಾಗ ಯೇಸು ನಾಮ ಬರುತ್ತೋ ಆಗ ಖಂಡಿತವಾಗಿ ದೇವರು ನಿನ್ನಿಂದ ಅಪೇಕ್ಷೆ ಪಡುವಂತಹ ಆ ಒಂದು ಒಳ್ಳೆಯ ಫಲ, ಅಂದ್ರೆ ಒಳ್ಳೆಯ ನಡತೆ, ಒಳ್ಳೆಯ ಸ್ವಭಾವ, ಒಂದು ಸಜ್ಜನನು ಎಂಬ ಒಂದು ಗಳಿಕೆಯನ್ನ ನಾವು ದೇವರ ಮುಂದೆ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ನೋಡಿ, ಅದೇ ಅಧ್ಯಾಯದಲ್ಲಿ ಲೂಕ ಅಧ್ಯಾಯ 6 ವಾಕ್ಯ 45ರಲ್ಲಿ ನಾವು ಓದ್ತೇವೆ, ಒಳ್ಳೆಯವನು ತನ್ನ ಹೃದಯ ಎಂಬ ಬೊಕ್ಕಸದಿಂದ ಒಳ್ಳೆಯದನ್ನೇ ಹೊರತರುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದಿಂದ ಕೆಟ್ಟದ್ದನ್ನೇ ಹೊರತರುತ್ತಾನೆ. ಹೃದಯದಲ್ಲಿ ತುಂಬಿರುವುದೇ ಬಾಯಿ ಮಾತಾಗಿ ತುಳುಕುತ್ತದೆ. ಇವತ್ತು ನಮ್ಮ ಹೃದಯದಿಂದ ಕೆಟ್ಟದ್ದು ಬರ್ತಾ ಇದೆ ಅಂತ ಹೇಳಿದ್ರೆ, ಇನ್ನು ನಮ್ಮಲ್ಲಿ ಒಳ್ಳೆತನ ಇಲ್ಲ ಅಂತ ಹೇಳಿದ್ರೆ, ಪ್ರೇರಿ ಇನ್ನು ನಮಗೆ ಯೇಸುವಿನ ಪರಿಚಯವಾಗ್ಲಿಲ್ಲ, ಯೇಸು ಯಾರೆಂಬುದು ನಮಗೆ ಅರ್ಥವಾಗ್ಲೇ ಇಲ್ಲ. ನೋಡಿ, ನೀವು ಒಂದು ನಿಮ್ಮ ಹೃದಯದಲ್ಲಿ ಒಳ್ಳೇದು ಬರಬೇಕು ಅಂತ ಹೇಳಿದ್ರೆ ನಾನು ನೋಡುವಂಥದ್ದು ಒಳ್ಳೇದಾಗಿರ್ಬೇಕು, ಕೇಳಿಸಿಕೊಳ್ಳುವಂಥದ್ದು ಒಳ್ಳೇದಾಗಿರ್ಬೇಕು, ನಾನು ಸೇರುವಂತಹ ಒಂದು ಸ್ನೇಹಿತರ ಒಂದು ಸಂಘ ಒಳ್ಳೇದಾಗಿರ್ಬೇಕು, ಮತ್ತೆ ಆಲೋಚನೆಗಳು ಪಡೆಯೋದು ಒಳ್ಳೇದಾಗಿರ್ಬೇಕು, ನಡೆಯುವಂತ ಮಾರ್ಗ ಒಳ್ಳೇದಾಗಿರ್ಬೇಕು. ಇದು ಲೋಕದಲ್ಲಿ ಸಿಗುತ್ತಾ ಅಂತ ಹೇಳಿದ್ರೆ ಖಂಡಿತವಾಗಿ ಸಿಗೋದಿಲ್ಲ. ಈ ಲೋಕ ನಮಗೆಲ್ಲ ಕೆಟ್ಟದ್ದನ್ನೇ ಕಲಿಸಿಕೊಡುವಂಥದ್ದು. ಈ ಲೋಕದಲ್ಲಿ ನೋಡುವಂಥದ್ದೆಲ್ಲವೂ ಕೂಡ ಪಾಪಮಯವಾಗಿದೆ ಪ್ರಿಯರೇ. ಆದ್ದರಿಂದಲೇ ಒಳ್ಳೇದು ಅಂತ ಹೇಳಿದ್ರೆ ಯಾಕೋಬ ಹೇಳ್ತಾರೆ, ಒಳ್ಳೆಯವರು ದೇವರೊಬ್ಬರೇ. ಆ ಒಳ್ಳೆಯದು ಬರೋದು ಈ ಭೂಮಿ ಆಕಾಶವನ್ನು ಉಂಟು ಮಾಡಿದಂತ ದೇವರಿಂದ ಮಾತ್ರ, ಅದು ಯೇಸು ಕ್ರಿಸ್ತರಿಂದ ಮಾತ್ರ ಪ್ರಿಯರೇ. ಆದ್ದರಿಂದ ಈ ದಿನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ, ಆ ಒಳ್ಳೆಯವರಾದ ಕ್ರಿಸ್ತ ಯೇಸುವನ್ನು ನಿಮ್ಮ ಹೃದಯಕ್ಕೆ ಬರಮಾಡಿಕೊಳ್ಳಿ, ನಿಮ್ಮ ಮನೆಗೆ ಬರಮಾಡಿಕೊಳ್ಳಿರಿ. ಖಂಡಿತವಾಗಿ ನಿಮ್ಮ ಜೀವನ ಖಂಡಿತವಾಗಿ ಬದಲಾವಣೆ ಆಗ್ತದೆ. ನೀವು ಶಾಂತಿ, ಸಮಾಧಾನ, ನೆಮ್ಮದಿಯಿಂದ, ಆರೋಗ್ಯದಿಂದ ಜೀವಿಸುವವರಾಗಿರ್ತೀರಾ. ಇದಾಗ್ಲಿ ಅಂತೇಳಿ ಈ ದಿನವೆಲ್ಲ ಆ ದೇವರ ಪ್ರಸನ್ನತೆಯಲ್ಲಿ ನೀವು ನಡೆಯುವಂತೆ ಪ್ರಾರ್ಥನೆ ಮಾಡೋಣ. ಪ್ರಭು ಯೇಸು ಕ್ರಿಸ್ತರೇ, ಏನು ಈ ಸಮಯದಲ್ಲಿ ನೀವು ಮಾತನಾಡಿದ್ದೀರಾ, ಆ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರೋ ಒಬ್ಬೊಬ್ಬರ ಜೀವಿತದಲ್ಲಿ ನೀವು ಪ್ರವೇಶ ಮಾಡಿರಿ ಕರ್ತರೆ. ಯಾರೆಲ್ಲ ಬಾಗಿಲುಗಳನ್ನು ತೆರೆದು ಕೊಡ್ತಾ ಇದ್ರು ಆ ಮನೆಯಲ್ಲಿ ನೀವು ಪ್ರವೇಶ ಮಾಡಿರಿ. ಅಪ್ಪ ಯೇಸುವೆ, ಮನುಷ್ಯನಿಂದ ಅಸಾಧ್ಯವಾದದ್ದು ನಿಮ್ಮಿಂದ ಸಾಧ್ಯ ಎಂಬುದಾಗಿ ನೀವು ಹೇಳಿದ್ದೀರಿ. ಹೌದು, ಕೇಳಿಸಿಕೊಳ್ಳುತ್ತಿರುವ
ಪ್ರತಿಯೊಬ್ಬರ ಜೀವಿತದಲ್ಲಿ ಅದು ಅಸಾಧ್ಯವಂತ ಹೇಳಿ ಅವರು ತಿಳಿದುಕೊಂಡಿರ್ಬೋದು. ಆದ್ರೆ ನೀವು ಆ ಮನೆಯಲ್ಲಿ ಪ್ರವೇಶ ಮಾಡುವಾಗ, ವಾಸ ಮಾಡುವಾಗ ಖಂಡಿತವಾಗಿ ಅದೆಲ್ಲವೂ ಕೂಡ ಸಾಧ್ಯವಾಗುತ್ತದೆ. ಇವರ ಜೀವಿತಗಳಲ್ಲಿರುವಂತಹ ಎಲ್ಲಾ ರೀತಿಯಾದಂತಹ ನೋವುಗಳನ್ನ, ಕಷ್ಟಗಳನ್ನ, ದುಃಖಗಳನ್ನ, ವಿಶೇಷವಾಗಿ ನಿಮ್ಮ ಸತ್ಯಗಳನ್ನ ಮರೆಮಾಚುವಂತ ಎಲ್ಲ ಒಂದು ಮಂಕುತನವನ್ನ ತೆಗೆದು ಹಾಕಿರಿ ಕರ್ತರೆ. ಆ ರಕ್ಷಣೆಯ ಮಾರ್ಗದಲ್ಲಿ ಒಬ್ಬೊಬ್ಬರನ್ನ ನಡೆಸಿರಿ ಎಂಬುದಾಗಿ ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಇವರ ವಿರುದ್ಧವಾಗಿ ನಿಮ್ಮ ಶುಭ ಸಂದೇಶದ ಬೆಳಕನ್ನು ಕಾಣದಂತೆ ತಡೆಯಾಗಿರುವಂತಹ ಎಲ್ಲ ಕತ್ತಲೆ ಶಕ್ತಿಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಇವರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ಹಾಳು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳಲ್ಲಿ ಇವತ್ತು ಒತ್ತಡವನ್ನು ತರುತ್ತಿರುವಂತಹ ಎಲ್ಲ ಸೈತಾನನ ಕಾರ್ಯಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ನಿತ್ಯ ಜೀವಕ್ಕೆ ಮಾರ್ಗವಾಗಿರುವಂತ ನಿಮ್ಮೊಬ್ಬರನ್ನೇ ಇವರು ರಕ್ಷಕನಾಗಿ ಸ್ವೀಕರಿಸಲಿ ಕರ್ತರೆ. ಈ ಎಲ್ಲಾ ಪ್ರಾರ್ಥನೆಗಳನ್ನು ತಂದೆಯಾದ ದೇವರೇ, ನಿಮ್ಮ ಮಗನು ನಮ್ಮ ರಕ್ಷಕರು ಆದ ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ದಿನವೆಲ್ಲ ನೀವು ಯೇಸು ಕ್ರಿಸ್ತರ ಜೊತೆಯಲ್ಲಿ ನಡೆಯಿರಿ. ಆಮೇನ್.